ಸರಿ, ನೀನ್ ಯಾಕೆ ಆ ಥರ ಹೇಳ್ದೆ? ನಾನಿನ್ನೂ ಅದಕ್ಕೆಲ್ಲ ಮೆಂಟಲಿ ಪ್ರಿಪೇರ್ ಆಗಿಲ್ಲ. ಈ ಹನಿಮೂನು, ಈ ಮತ್ತೊಂದು ಸಂಪ್ರದಾಯಕ್ಕೆಲ್ಲ ನಾನ್ ರೆಡಿನೇ ಆಗಿಲ್ಲ ಅಕ್ಕ. ನನಗೆ ಇದಕ್ಕೆಲ್ಲ ಸ್ವಲ್ಪ ಟೈಮ್ ಬೇಕು ಅನ್ನಿಸ್ತುಕ್ಕ. ನಾನು ಅದನ್ನ ಹೇಳಿದ ತಕ್ಷಣ ಅವರು ಅರ್ಥ ಮಾಡ್ಕೊಂಡ್ರು. ಹಾಗಾದ್ರೆ ನಿಮ್ಮಣ್ಣ ಹೋಗಿ ಅಂದಾಗ ಮಾತ್ರ? ನಿಮ್ ಮನ್ಸಲ್ಲಿ ಏನ್ ಪ್ರಶ್ನೆ ಬರ್ತಿದೆ ಅಂತ ನನ್ಗೆ ಅರ್ಥ ಆಯ್ತು. ನಮ್ಮ ಅಣ್ಣ ಹೇಳ್ತಿರೋದಕ್ಕೆ ನಾವ್ ಡಿಸೈಡ್ ಮಾಡ್ಕೊಂಡು ಹೋಗ್ತಿದೀವಿ ಅಂತ ನೀವ್ ಅನ್ಕೊಂಡಿದೀರ ತಾನೆ? ಗೊತ್ತಾಯ್ತಾ? ಗೊತ್ತಾದ್ರೆ ಸಾಕು. ಅಕ್ಕ ಅಕ್ಕ ಪ್ಲೀಸ್, ನೀವ್ ಯಾಕೆ ಈ ತರ ಕೋಪ ಮಾಡ್ಕೊಂಡು ನನ್ ಜೊತೆ ಮಾತಾಡ್ತಿದ್ದೀರಾ? ಇಲ್ಲಿ ನೋಡಿ, ನಾವಿಬ್ರು ಯಾವಾಗ್ಲೂ ಫ್ರೆಂಡ್ಸ್ ತರ ಮನ್ಸ್ ಬಿಚ್ಚಿ ಮಾತಾಡ್ತಿದ್ವಿ ತಾನೆ? ಈಗ್ಲೂ ಅದೇ ತರ ಮಾತಾಡಿ ಅಕ್ಕ. ನೀವ್ ಈ ತರ ಎಲ್ಲ ಮುಖ ಉಚ್ಕೊಂಡ್ ಮಾತಾಡಿದ್ರೆ ನನ್ಗಿಷ್ಟನೇ ಆಗಲ್ಲ. ಮತ್ತೆ ನೀವಿಬ್ರು ಸೇರ್ಕೊಂಡ್ ಮಾಡ್ತಿರೋದು ನನಗ್ ಕೋಪ ಬರಲ್ವಾ? ಹೋಗ್ತೀವಿ ಅಂತ ಹೇಳಿದಕ್ಕೆ ಕಾರಣ ಏನ್ ಗೊತ್ತಾ? ಏನ್ ಕಾರಣ? ನಮ್ಮ ಅಣ್ಣ ಆಗ್ಲೇ ನಮ್ ಬಗ್ಗೆ, ಅಂದ್ರೆ ನನ್ನ ಸುಶಾಂತ್ ಬಗ್ಗೆ ಏನೇನೋ ಕನ್ಸ್ಗಳನ್ನೆಲ್ಲ ಕಟ್ಕೊಂಡ್ಬಿಟ್ಟಿದಾನೆ. ಈಗಾಗ್ಲೇ 10 ತಿಂಗಳು ಆಗೋಷ್ಟ್ರೊಳಗೆ ನಿಂತರನ್ನೇ ಒಂದು ಮುದ್ದಾದ ಹೆಣ್ಮಗು ಬೇಕು ಅಂತ ಕೇಳ್ತಿದ್ದಾನೆ. ಹೆತ್ಕೊಡಮ್ಮ, ಅದ್ರಲ್ಲೇನಿದೆ ತಪ್ಪು? ಆವಾಗ್ಲೇ ನಾನ್ ನಿಮಗ್ ಹೇಳಿದ್ನಲ್ಲ, ನಾನ್ ಇನ್ನೂ ಅದಕ್ಕೆಲ್ಲ ರೆಡಿ ಇಲ್ಲ ಅಕ್ಕ. ಅವ್ರಿಗೆ ಹುಷಾರಿಲ್ಲ ಅಲ್ವಾ, ಅವ್ರಿಗೆ ಬೇಜಾರ್ ಮಾಡಬಾರ್ದು ಅಂತ ಸ್ವಲ್ಪ ಹೇಗೋ ಮ್ಯಾನೇಜ್ ಮಾಡ್ದೆ ಅಷ್ಟೆ. ಅದು ಅಲ್ದೆ ನನಗಿಷ್ಟು ವರ್ಷ ಆದ್ಮೇಲೆ ನನಗೆ ಮದ್ವೆ ಆಗಿದೆ. ಮತ್ತೆ ನನಗಾಗಲ್ಲ, ನನ್ನ ಕೈಲಿ ಆಗಲ್ಲ ಅಂತ ಹೇಳ್ಬಿಟ್ರೆ ಅವ್ನ ಮನ್ಸಿಗೆ ಬೇಜಾರಾಗತ್ತಲ್ವಾ? ಅದಕ್ಕೆ ಏನೋ ಹೇಳಿ ಮ್ಯಾನೇಜ್ ಮಾಡ್ದೆ. ಅದನ್ನ ನಾನ್ ನಿಮಗ್ ಹೇಳಿ ತಿಳ್ಸೋಷ್ಟ್ರೊಳಗೆ ನೋಡಿ ಎಷ್ಟೆಲ್ಲ ಅನ್ಕೊಂಡಿದ್ದೀರ ನನ್ ಮೇಲೆ. ಇರ್ಲಿ ನೋಡಿ, ಇದ್ರಲ್ಲಿ ಸುಶಾಂತ್ ಅವ್ರದ್ದೇನು ತಪ್ಪಿಲ್ಲ. ನಾನು ಹೇಳಿದ್ದನ್ನಷ್ಟೇ ಮಾತಾಡಿದ್ದಾರೆ. ಏನು ನಾನ್ ಹೇಳಿದಕ್ಕೆ ಕಿಂಡಲ್ ಮಾಡ್ತಿದ್ದೀರಾ? ಇಲ್ಲ 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 ಅರ್ಚನಾ, ನಿಜವಾಗ್ಲೂ ನಾನು ಕಿಂಡಲ್ ಮಾಡ್ತಿಲ್ಲ. ಕೆಟ್ಟದ್ರಲ್ಲೂ ಒಂದ್ ಒಳ್ಳೆ ವಿಷಯ ನಡೆಯುತ್ತೆ ಅಂತಾರಲ್ಲ, ಹಾಗೆ ಒಂದ್ ಒಳ್ಳೆ ವಿಷಯ ನಡೆದಿದೆ. ಅದನ್ನ ನೆನೆಸ್ಕೊಂಡು ನಗ್ತಾ ಇದ್ದೀನಿ. ಅಂಥದ್ದೇನು ನಗು ಅಂಥದ್ದೇನಿದೆ ಹೇಳಿ ನಂಗೆ. ಶಾಂತಿಮಾ ಜೊತೆ ಮಾಡಿರೋ ತಪ್ಪನ್ನ ಸುಶಾಂತ್ ನಿನ್ ಜೊತೆ ಮಾಡಬಾರ್ದು ಅಂತ ಡಿಸೈಡ್ ಮಾಡಿರೋ ಹಾಗಿದೆ ಅನ್ಸುತ್ತೆ ಅರ್ಚನಾ. ನಿನಗೆ ಗೊತ್ತಾ, ಸುಶಾಂತ್ ನಿನ್ ಮಾತಿಗೆ ಬೆಲೆ ಕೊಡ್ತಿದ್ದಾನೆ, ನೀನ್ ಹೇಳೋದನ್ನ ಕೇಳ್ತಿದ್ದಾನೆ. ನೀನ್ ಹೇಳೋದಕ್ಕೆಲ್ಲ ಹೌದು ಸರಿ ಅಂತ ಹೇಳ್ತಿದ್ದಾನೆ. ಇದೆಲ್ಲ ಅರ್ಚನಾ, ಇದೆಲ್ಲ ಸಿದ್ದು ಗೊತ್ತಾದ್ರೆ ಸಿದ್ದು ಎಷ್ಟು ಖುಷಿ ಪಡ್ತಾರೆ ಗೊತ್ತಾ? ಈಗ ನಮ್ಮ ಯಜಮಾನ್ರಿಗೆ ಅವ್ರು ಅರೇಂಜ್ ಮಾಡ್ಕೊಟ್ರು, ನೀವ್ ಹೋಗಿಲ್ಲ ಅನ್ನೋ ಕೋಪ ತಾಪ ಯಾವ್ದೂ ಇಲ್ಲ, ಎಲ್ಲ ಹೊರಟೋಗಿದೆ. ನಾನಂತೂ ಫುಲ್ ಖುಷಿಯಾಗಿದ್ದೀನಿ, ಹ್ಯಾಪಿ. ಹಂಗಂದ್ರೆ ಈಗ ನನ್ ಮೇಲೆ ಕೋಪ ಇಲ್ಲ ತಾನೆ? ಕೋಪ ಇತ್ತು, ಆದ್ರೆ ಇವಾಗೆಲ್ಲ ಡಿಲೀಟ್ ಆಗಿದೆ. ನೋಡಮ್ಮ ಅರ್ಚನಾ, ಕೈಗೆ ಸಿಕ್ಕಿರೋ ಗಂಡನ್ನ ಸೆರ್ಗಲ್ಲಿ ಗಟ್ಟಿಯಾಗಿ ಗಂಟ್ ಹಾಕಿ ಜೋಪಾನವಾಗಿ ನೋಡ್ಕೋ. ಅಮ್ಮ, ನಿನ್ ಸೊಸೆ ಏನೋ ಹೇಳ್ತಿದ್ದಾಳೆ, ನಾನೇನೋ ಕೇಳ್ದೆ ಕೊಡ್ತಾ ಇಲ್ಲ. ಶಾಂತಿ, ಅವ್ನು ಏನ್ ಕೇಳ್ತಾ ಇದನೋ ಅದನ್ನ ಕೊಡಬಾರ್ದೇನಮ್ಮ? ಸರಿ ಅತ್ತೆ, ನೀವು ಹೋಗಿ ಕೂತ್ಕೊಳ್ಳಿ ಮೊದಲು. ಶಾಂತಿ, ಅಮ್ಮ ಹೇಳಿದ್ರು ತಾನೆ, ಕೊಟ್ಬಿಡು. ಜಾಸ್ತಿ ಆಯ್ತು ನಿಮ್ದು. ಸರಿ, ನೀನೇ ತಿನ್ಸು ಶಾಂತಿ, ಅಟ್ಲೀಸ್ಟ್. ಆಯ್ತು ಕೂತ್ಕೊಳ್ಳಿ.